ನಮ್ಮೆಲ್ಲರ ತಲೆಯೊಳಗೂ ಒಂದು ಧ್ವನಿ ಇರುತ್ತೆ ಅಲ್ವಾ? ಹೌದು. ಕೆಲವೊಮ್ಮೆ ನಮ್ಮನ್ನೇ ಟೀಕಿಸುವ, ನಮ್ಮ ಶಕ್ತಿಯನ್ನೇ ಅನುಮಾನಿಸುವ, ನಾವೇನೋ ಅಷ್ಟೊಂದು ಸರಿ ಇಲ್ಲ ಅಂತ ಅನ್ನಿಸೋ ಒಂದು ಧ್ವನಿ. ಈ ಒಳಗಿನ ವಿಮರ್ಶಕನ ಜೊತೆಗಿನ ಹೋರಾಟ ಬಹುಶಃ ಎಲ್ಲರಿಗೂ ಗೊತ್ತಿರೋದೆ. ಆದರೆ ಈ ಯುದ್ಧವನ್ನ ನಿಲ್ಲಿಸಿ ನಮ್ಮ ಜೊತೆ ನಾವೇ ಸ್ವಲ್ಪ ಪ್ರೀತಿಯಿಂದ, ಕರುಣೆಯಿಂದ ಇರೋಕೆ ಒಂದು ದಾರಿ ಇದೆ. ಬನ್ನಿ, ಈ ಒಂದು ವಿಶ್ಲೇಷಣೆಯಲ್ಲಿ ಆ ದಾರಿಯನ್ನ ಒಟ್ಟಿಗೆ ಸೇರಿ ಹುಡುಕೋಣ. ನಿಜ, ಇದೊಂದು ಯುದ್ಧ ಥರಾನೇ ಅನ್ಸುತ್ತೆ. ಈ ಸ್ವಯಂ ಟೀಕೆ ಅನ್ನೋದು ನಮ್ಮ ಮನಸ್ಸಿನೊಳಗೆ ನಾವೇ ಮಾಡ್ಕೊಳ್ಳೋ ಒಂದು ನಿರಂತರ ಜಗಳ. ಆದ್ರೆ ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ, ಈ ಯುದ್ಧದಲ್ಲಿ ಯಾರು ಗೆಲ್ಬೇಕು ಅನ್ನೋದು ಪೂರ್ತಿಯಾಗಿ ನಮ್ಮ ಕೈಯಲ್ಲೇ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ತುಂಬಾನೇ ಚಂದದ ಕಥೆ ಇದೆ. ಚೆರೋಕಿ ಅಂತ ಒಂದು ಜನಾಂಗ, ಅವ್ರದೊಂದು ಹಳೆಯ ಕಥೆ ಇದೆ. ಆ ಕಥೆಯ ಪ್ರಕಾರ ನಮ್ಮೆಲ್ಲರ ಒಳಗಡೆನೂ ಎರಡು ತೋಳುಗಳು ಯಾವಾಗ್ಲೂ ಜಗಳ ಆಡ್ತಿರ್ತವಂತೆ. ಒಂದು ತೋಳು ತುಂಬಾನೇ ಶಾಂತ, ಕರುಣೆ ಇರೋದು, ನಮ್ಮನ್ನ ಹುರಿದುಂಬಿಸೋದು. ಅದನ್ನ ನಮ್ಮ ಇನ್ನರ್ ಚೀರ್ಲೀಡರ್ ಅಂತ ಕರಿಬೋದು. ಇನ್ನೊಂದು ತೋಳು ಸದಾ ಕೋಪ, ಟೀಕೆ, ಭಯ, ಅದು ನಮ್ಮ ಇನ್ನರ್ ಕ್ರಿಟಿಕ್ ಇದ್ದ ಹಾಗೆ. ನೋಡಿ, ಈ ಹಳೆಯ ಕಥೆಯ ತಿರುಳೇ ಇದು. ಪ್ರತಿದಿನ, ಪ್ರತಿಕ್ಷಣ ನಮ್ಮ ಮುಂದೆ ಒಂದು ಆಯ್ಕೆ ಇರುತ್ತೆ. ನಮ್ಮ ಗಮನವನ್ನ, ನಮ್ಮ ಶಕ್ತಿಯನ್ನ ಯಾವ ಧ್ವನಿಗೆ ಕೊಡ್ತೀವಿ ಅನ್ನೋದು. ಹಾಗಾದ್ರೆ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ನಾವು ಯಾವ ತೋಳಕ್ಕೆ ಆಹಾರ ಹಾಕ್ತಿದೀವಿ? ನಮ್ಮನ್ನೇ ಟೀಕಿಸೋ ತೋಳಕ್ಕ ಅಥವಾ ನಮ್ಮನ್ನ ಪ್ರೋತ್ಸಾಹಿಸೋ ತೋಳಕ್ಕ? ಸರಿ, ಹಾಗಾದ್ರೆ ಒಂದು ಪ್ರಶ್ನೆ. ಈ ಟೀಕೆ ಮಾಡೋ ಕೆಟ್ಟ ತೋಳು ಯಾಕೆ ಅಷ್ಟೊಂದು ಪವರ್ಫುಲ್ ಅನ್ಸುತ್ತೆ? ಯಾಕೆ ನೆಗೆಟಿವ್ ಯೋಚನೆಗಳು ಅಷ್ಟು ಬೇಗ ನಮ್ಮನ್ನ ಹಿಡ್ಕೊಂಡು ಬಿಡುತ್ತೆ? ಇದಕ್ಕೆ ಉತ್ತರ ನಮ್ಮ ಮೆದುಳಿನ ವಿಕಾಸದಲ್ಲೇ ಇದೆ. ಯೋಚನೆ ಮಾಡಿ, ಲಕ್ಷಾಂತರ ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಹುಲಿ, ಸಿಂಹದಂತಹ ನಿಜವಾದ ಅಪಾಯಗಳ ಮಧ್ಯೆ ಬದುಕ್ತಿದ್ರು. ಆಗ ನಮ್ಮನ್ನ ಕಾಪಾಡಿಕೊಳ್ಳೋಕೆ ನಮ್ಮ ಮೆದುಳು ಒಂದು ಥ್ರೆಟ್ ಸಿಸ್ಟಮ್, ಅಂದ್ರೆ ಒಂದು ಬೆದರಿಕೆ ವ್ಯವಸ್ಥೆಯನ್ನ ರೆಡಿ ಮಾಡ್ಕೊಂತು. ಅಂದ್ರೆ ಏನಾದ್ರೂ ಅಪಾಯ ಕಂಡ ತಕ್ಷಣ ಹೋರಾಡು ಅಥವಾ ಓಡಿ ಹೋಗು ಅಂತ ನಮ್ಮ ದೇಹವನ್ನ ಸಿದ್ಧ ಮಾಡೋದೇ ಇದರ ಕೆಲಸ. ಆದ್ರೆ ಇಲ್ಲಿರೋ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ನಮ್ಮ ಮೆದುಳಿನ ಆ ಹಳೆಯ ಸಿಸ್ಟಮ್ ಇದೆಯಲ್ಲ, ಅದು ಇವತ್ತಿಗೂ ಹಾಗೆ ಇದೆ. ಆದ್ರೆ ಇವತ್ತಿನ ಹುಲಿ ಸಿಂಹಗಳು ಬೇರೆ. ನಮ್ಮ ಮೆದುಳು ಈ ಮಾಡರ್ನ್ ಟೆನ್ಷನ್ಗಳಿಗೂ ಕೂಡ ಜೀವಕ್ಕೇನೋ ಅಪಾಯ ಬಂದಿದೆ ಅನ್ನೋ ಥರಾನೇ ರಿಯಾಕ್ಟ್ ಮಾಡುತ್ತೆ. ಒಂದು ಉದಾಹರಣೆ ನೋಡಿ, ಕೆಲಸದಲ್ಲಿ ಒಂದು ಚಿಕ್ಕ ತಪ್ಪು ಮಾಡೋದು ಅಥವಾ ಯಾರೋ ನಮಗೆ ಹಲೋ ಹೇಳದೇ ಇರೋದು, ಇವೇನು ನಿಜವಾದ ಅಪಾಯಗಳಲ್ಲ ಅಲ್ವಾ? ಆದರೆ ನಮ್ಮ ಮೆದುಳು ಇದನ್ನೇ ಒಂದು ಬೆದರಿಕೆ ಅಂತ ತಗೊಂಡು ನಮ್ಮೊಳಗೆ ಟೆನ್ಷನ್, ಅವಮಾನ, ಭಯ, ಈ ಥರದ ಫೀಲಿಂಗ್ಸನ್ನು ಹುಟ್ಟಾಕುತ್ತೆ. ನಮ್ಮ ಆ ಒಳಗಿನ ವಿಮರ್ಶಕನಿಗೆ ಬೇಕಿರೋ ಮುಖ್ಯವಾದ ಆಹಾರನೇ ಇದು. ಹಾಗಾದ್ರೆ ನಮ್ಮ ಮೆದುಳಿನ ಈ ಹಳೆಯ ಸಿಸ್ಟಮಿಂದ ಶುರುವಾಗೋ ಈ ಸೈಕಲನ್ನು ಬ್ರೇಕ್ ಮಾಡೋದು ಹೇಗೆ? ಸೈಕಾಲಜಿಸ್ಟ್ಸ್ ಮತ್ತು ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಇದಕ್ಕಿರೋ ಅತ್ಯಂತ ಪವರ್ಫುಲ್ ಸೊಲ್ಯೂಷನ್ ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಸೆಲ್ಫ್ ಕಂಪ್ಯಾಷನ್ ಅಥವಾ ಸ್ವಯಂ ಕರುಣೆಯನ್ನ ಪ್ರಾಕ್ಟೀಸ್ ಮಾಡೋದು. ಈ ವಿಷಯದಲ್ಲಿ ರಿಸರ್ಚ್ ಮಾಡಿರೋ ಡಾಕ್ಟರ್ ಕ್ರಿಸ್ಟಿನ್ ನೆಫ್ ಹೇಳೋ ಪ್ರಕಾರ ಸ್ವಯಂ ಕರುಣೆ ಅಂದ್ರೆ ತುಂಬಾನೇ ಸಿಂಪಲ್. ನಮ್ಮ ಕ್ಲೋಸ್ ಫ್ರೆಂಡ್ ಜೊತೆ ನಾವು ಹೇಗೆ ನಡ್ಕೊಳ್ತೀವೋ ಅದೇ ರೀತಿ ನಮ್ ಜೊತೆ ನಾವೇ ನಡ್ಕೊಳ್ಳೋದು. ಇದರಲ್ಲಿ 3 ಮುಖ್ಯ ಭಾಗಗಳಿವೆ. ಮೊದಲನೇದು ಸೆಲ್ಫ್ ಕೈಂಡ್ನೆಸ್, ಅಂದ್ರೆ ನಮ್ಮನ್ನ ನಾವು ಬೈಕೊಳ್ಳೋ ಬದಲು ಪ್ರೀತಿಯಿಂದ ನೋಡೋದು. ಎರಡನೇದು ಕಾಮನ್ ಹ್ಯುಮ್ಯಾನಿಟಿ, ಅಂದ್ರೆ ತಪ್ಪು ಮಾಡೋದು, ಕಷ್ಟಪಡೋದು ಮನುಷ್ಯರಿಗೆಲ್ಲ ಸಹಜ, ನಾನೊಬ್ಬನೇ ಹೀಗಿಲ್ಲ ಅಂತ ಅರ್ಥ ಮಾಡ್ಕೊಳ್ಳೋದು. ಮತ್ತು ಮೂರನೇದು ಮೈಂಡ್ಫುಲ್ನೆಸ್, ಅಂದ್ರೆ ನಮ್ಮ ಕಷ್ಟದ ಫೀಲಿಂಗ್ಸನ್ನ ದೂರ ತಳ್ಳದೆ ಅಥವಾ ಅದರಲ್ಲೇ ಮುಳುಗಿ ಹೋಗದೆ ಅದನ್ನ ಸುಮ್ಮನೆ ಗಮನಿಸೋದು. ಹಾಗೇನೆ ತಾರಾ ಬ್ರ್ಯಾಕ್ ಅವರ ರ್ಯಾಡಿಕಲ್ ಆಕ್ಸೆಪ್ಟೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ಅಂದ್ರೆ ಮೂಲಭೂತ ಸ್ವೀಕಾರ. ಇದು ಇದೇ ವಿಷಯವನ್ನ ಇನ್ನಷ್ಟು ಕ್ಲಿಯರ್ ಆಗಿ ಹೇಳುತ್ತೆ. ನಮ್ಮ ತಪ್ಪುಗಳನ್ನ, ನಮ್ಮ ನೋವನ್ನ ದ್ವೇಷಿಸೋ ಬದಲು ಅದನ್ನ ಒಂದು ತೆರೆದ ಮನಸ್ಸಿಂದ, ಪ್ರೀತಿಯಿಂದ, ಹೌದು ಇದು ಹೀಗೇ ಇದೆ ಅಂತ ಒಪ್ಕೊಳ್ಳೋದು. ಸೊ ಇದನ್ನ ಹೀಗೆ ಅರ್ಥ ಮಾಡ್ಕೋಬಹುದು. ನಾವು ನಮ್ಮನ್ನೇ ಟೀಕೆ ಮಾಡಿಕೊಂಡಾಗ ನಮ್ಮ ಮಿದುಳಿನ ಥ್ರೆಟ್ ಸಿಸ್ಟಮ್ ಆನ್ ಆಗತ್ತೆ. ಆದ್ರೆ ನಾವು ನಮ್ಮ ಮೇಲೆ ಕರುಣೆ ತೋರಿಸಿದಾಗ ನಮ್ಮ ಸಾಂತ್ವನ ವ್ಯವಸ್ಥೆ ಅಥವಾ ಸೂದಿಂಗ್ ಸಿಸ್ಟಮ್ ಆಕ್ಟಿವೇಟ್ ಆಗತ್ತೆ. ಇದು ನಮ್ಮನ್ನ ಕೂಲ್ ಮಾಡಿ ಸೇಫ್ ಆಗಿದೀವಿ ಅನ್ನೋ ಫೀಲಿಂಗ್ ಕೊಡುತ್ತೆ. ಅಂದ್ರೆ ಸ್ವಯಂ ಕರುಣೆ ಅನ್ನೋದು ಸ್ವಯಂ ಟೀಕೆ ಅನ್ನೋ ವಿಷಯಕ್ಕೆ ಒಂದು ಡೈರೆಕ್ಟ್ ಮದ್ದು ಇದ್ದ ಹಾಗೆ. ಓಕೆ, ಇಲ್ಲಿಯವರೆಗೆ ಥಿಯರಿ ಬಗ್ಗೆ ಮಾತಾಡಿದ್ವಿ. ಈಗ ಪ್ರಾಕ್ಟೀಸ್ ಕಡೆ ಬರೋಣ. ನಮ್ಮೊಳಗಿರೋ ಆ ಪ್ರೀತಿಯ ಧ್ವನಿಯನ್ನ, ನಮ್ಮ ಇನ್ನರ್ ಚೀರ್ ಲೀಡರನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡಕ್ಕೆ ಕೆಲವು ಸಿಂಪಲ್ ಆದ್ರೆ ತುಂಬಾನೇ ಪವರ್ಫುಲ್ ಟೆಕ್ನಿಕ್ಸ್ ನೋಡೋಣ. ಕಮಲ್ ರವಿಕಾಂತ್ ಅಂತ ಒಬ್ರು ಲೇಖಕ, ಅವರ ಲೈಫಲ್ಲಿ ತುಂಬಾನೇ ಕಷ್ಟದ ಒಂದು ಸಮಯ ಬಂದಾಗ ಅವರು ಈ ಒಂದು ಸಿಂಪಲ್ ಮಂತ್ರವನ್ನೇ ಸುನೀತಾ ಹೇಳ್ತಾ ಇದ್ರಂತೆ. ನಾನು ನನ್ನನ್ನು ಪ್ರೀತಿಸುತ್ತೇನೆ, ನಾನು ನನ್ನನ್ನು ಪ್ರೀತಿಸುತ್ತೇನೆ.
ಇದನ್ನ ಪದೇ ಪದೇ ಹೇಳ್ಕೊಳ್ಳೋದು, ಮನಸ್ಸಿಗೆ ನಂಬಿಕೆ ಇಲ್ಲ ಅಂದ್ರೂ ಹೇಳೋದು, ಇದು ನಮ್ಮ ಮೆದುಳಿಗೆ ಒಂದು ಹೊಸ ದಾರಿ ತೋರ್ಸಕ್ಕೆ ತುಂಬಾನೇ ಪವರ್ಫುಲ್ ಆದ ಒಂದು ಟೂಲ್. ಹಾಗೇನೆ ತಾರಾ ಬ್ರಾಕ್ ದಿ ಪವರ್ ಆಫ್ ದಿ ಪಾಸ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ವಿರಾಮದ ಶಕ್ತಿ. ನಾವು ನಮ್ಮನ್ನೇ ಬೈಕೊಳ್ಳೋಕೆ ಶುರು ಮಾಡಿದ ತಕ್ಷಣ ಅದಕ್ಕೆ ರಿಯಾಕ್ಟ್ ಮಾಡೋ ಬದಲು ಜಸ್ಟ್ ಒಂದು ಕ್ಷಣ ನಿಲ್ಲೋದು. ಉದಾಹರಣೆಗೆ, ಕೆಲ್ಸದಲ್ಲಿ ಏನೋ ತಪ್ಪಾಯಿತು, ತಕ್ಷಣ ನಮ್ಮನ್ನು ನಾವೇ ಬೈಕೊಳ್ಳೋಕೆ ಶುರು ಮಾಡ್ತೀವಿ ಅಲ್ವಾ? ಅದರ ಬದಲು ಜಸ್ಟ್ 1 ಸೆಕೆಂಡ್ ಕಣ್ಣು ಮುಚ್ಚಿ ಒಂದು ದೀರ್ಘವಾದ ಉಸಿರು ತಗೊಳ್ಳಿ. ಆ ಒಂದು ಚಿಕ್ಕ ಗ್ಯಾಪ್ ಇದೆಯಲ್ಲ, ಅದು ನಮ್ಮ ಆ ನೆಗೆಟಿವ್ ಯೋಚನೆಗಳ ಸೈಕಲನ್ನು ಬ್ರೇಕ್ ಮಾಡುತ್ತೆ. ರಿಸರ್ಚರ್ ಬ್ರೆನೆ ಬ್ರೌನ್ ಒಂದು ಪೂರ್ಣ ಮನಸ್ಸಿನಿಂದ ಬದುಕೋಕೆ 3 ಗಿಫ್ಟ್ಸ್ ಬಗ್ಗೆ ಹೇಳ್ತಾರೆ. ಮೊದಲನೇ ಗಿಫ್ಟ್ ಧೈರ್ಯ, ಅಂದ್ರೆ ನಾವು ಪರ್ಫೆಕ್ಟ್ ಅಲ್ಲ, ನಮ್ಮಲ್ಲೂ ತಪ್ಪುಗಳಿವೆ ಅಂತ ಒಪ್ಕೊಳ್ಳೋ ಧೈರ್ಯ. ಎರಡನೇ ಗಿಫ್ಟ್ ಕರುಣೆ, ಆ ತಪ್ಪುಗಳ ಬಗ್ಗೆ ಮೊದಲು ನಮ್ಮ ಮೇಲೆ ನಾವೇ ಕರುಣೆ ತೋರಿಸೋದು. ಮೂರನೇ ಗಿಫ್ಟ್ ಸಂಪರ್ಕ ಅಥವಾ ಕನೆಕ್ಷನ್, ನಾವು ನಮ್ಮ ನಿಜವಾದ ಸ್ವರೂಪವನ್ನ ತೋರಿಸಿದಾಗ ಬೇರೆಯವರ ಜೊತೆ ಒಂದು ನಿಜವಾದ ಸಂಬಂಧ ಬೆಳೆಯುತ್ತೆ. ಇವು ನಾವು ನಮಗೆ ಕೊಟ್ಕೊಳ್ಬೋದಾದ ಬೆಸ್ಟ್ ಗಿಫ್ಟ್ಸ್. ಇನ್ನು ಕರುಣೆಯಿಂದ ಬದುಕೋಕೆ ನಾವು ಕೆಲವೊಂದು ವಿಷಯಗಳನ್ನ ಬಿಟ್ಟು ಬಿಡಬೇಕು ಅಂತ ಬ್ರೆನೆ ಬ್ರೌನ್ ಹೇಳ್ತಾರೆ. ಉದಾಹರಣೆಗೆ, ಯಾವಾಗ್ಲೂ ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋ ಹಠವನ್ನ ಬಿಡೋದು, ಜನ ಏನಂದ್ಕೊಳ್ತಾರೋ ಅನ್ನೋ ಚಿಂತೆಯನ್ನ ಬಿಡೋದು, ಯಾವಾಗ್ಲೂ ಟೆನ್ಷನ್ ಮಾಡ್ಕೊಳ್ಳೋದನ್ನ ಬಿಡೋದು. ಇದನ್ನೆಲ್ಲ ಬಿಟ್ಟಾಗ ನಾವು ನಮ್ಮ ನಿಜವಾದ ಸ್ವರೂಪಕ್ಕೆ ಹತ್ತಿರವಾಗ್ತೀವಿ. ಇಲ್ಲಿವರೆಗೂ ಮಾತಾಡಿದ್ದು ನಮ್ಮ ಒಳಗಿನ ಬದಲಾವಣೆ ಬಗ್ಗೆ. ಆದ್ರೆ ಈ ಕೆಲಸ ಕೇವಲ ನಮ್ಮ ಪರ್ಸನಲ್ ಗ್ರೋತ್ಗೆ ಮಾತ್ರ ಅಲ್ಲ. ನಾವು ನಮ್ಮನ್ನ ನೋಡೋ ರೀತಿ ಬದಲಾದಾಗ ಅದು ನಮ್ಮ ಸುತ್ತಮುತ್ತಿರೋ ಪ್ರಪಂಚದ ಮೇಲೂ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ. ಸೋನಿಯಾ ರೆನೆ ಟೇಲರ್ ರ್ಯಾಡಿಕಲ್ ಸೆಲ್ಫ್ ಲವ್ ಅನ್ನೋ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಅನ್ನ ಹೇಳ್ತಾರೆ. ಅಂದ್ರೆ ಮೂಲಭೂತ ಸ್ವಯಂ ಪ್ರೀತಿ. ಇದು ಬರೀ ಸೆಲ್ಫ್ ಎಸ್ಟೀಮ್ಗಿಂತಾನೂ ದೊಡ್ಡದು. ಸಮಾಜ ಹೇಳೋ ಸೌಂದರ್ಯದ ನಿಯಮಗಳನ್ನೆಲ್ಲ ಮೀರಿ ನಮ್ಮ ದೇಹವನ್ನ, ನಮ್ಮ ಅಸ್ತಿತ್ವವನ್ನ ಯಾವುದೇ ಕಂಡೀಷನ್ಸ್ ಇಲ್ಲದೆ ಪ್ರೀತಿಸೋದು. ಇದೊಂದು ರೆವಲ್ಯೂಷನರಿ ಆಕ್ಟ್, ಅಂದ್ರೆ ಕ್ರಾಂತಿಕಾರಿ ಕೆಲ್ಸ ಅಂತವ್ರು ಹೇಳ್ತಾರೆ. ಟೇಲರ್ ಅವರ ಪ್ರಕಾರ ನಾವು ನಮ್ಮ ಬೆಲೆಯನ್ನ ಯಾವುದೇ ಕಂಡೀಷನ್ಸ್ ಇಲ್ಲದೆ ಒಪ್ಕೊಂಡಾಗ ಏನಾಗತ್ತೆ ಗೊತ್ತಾ? ಸಮಾಜದಲ್ಲಿ ಬೇರೆಯವರನ್ನ ಅವಮಾನ ಮಾಡೋ, ಕೀಳಾಗಿ ನೋಡೋ ಸಿಸ್ಟಮ್ಸನ್ನೇ ನಾವು ಪ್ರಶ್ನೆ ಮಾಡಿದ ಹಾಗಾಗತ್ತೆ. ಇದು ಕೇವಲ ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯ ಮಾತ್ರ ಅಲ್ಲ, ಎಲ್ಲರಿಗೂ ಒಂದು ಒಳ್ಳೆ ಕರುಣೆ ಇರೋ ಸಮಾಜವನ್ನ ಕಟ್ಟೋ ಕಡೆಗಿನ ಒಂದು ದೊಡ್ಡ ಹೆಜ್ಜೆ. ಸರಿ, ಈ ಇಡೀ ವಿಶ್ಲೇಷಣೆಯೆಲ್ಲ ಮುಗಿಸೋಕೆ ಮುಂಚೆ ನಮ್ಮೆಲ್ಲರನ್ನೂ ಯೋಚನೆಗೆ ಹಚ್ಚೋ ಒಂದು ಕೊನೆಯ ಆದ್ರೆ ತುಂಬಾನೇ ಮುಖ್ಯವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ. ತಾರಾ ಬ್ರಾಕ್ ಅವರ ಈ ಒಂದು ಪವರ್ಫುಲ್ ಪ್ರಶ್ನೆಯನ್ನ ಕೇಳೋಣ. ನಮ್ಮ ರಿಯಾಲಿಟಿ ಜೊತೆ ಹೋರಾಡೋ ಬದಲು, ನಮ್ಮ ಫೀಲಿಂಗ್ಸ್ ಅನ್ನ ದ್ವೇಷಿಸೋ ಬದಲು, ಈ ಕ್ಷಣ ಅದು ಎಷ್ಟೇ ಕಷ್ಟ ಆಗಿದ್ರೂ ಸರಿ ಅದನ್ನ ಇದ್ದ ಹಾಗೆ ಒಪ್ಕೊಳ್ಳೋಕೆ ಸಾಧ್ಯ ಆದ್ರೆ ಹೇಗಿರುತ್ತೆ? ಬಹುಶಃ ಈ ಒಂದೇ ಒಂದು ಪ್ರಶ್ನೆಯಲ್ಲಿ ಸ್ವಯಂ ಕರುಣೆಯ ಕಡೆಗಿನ ಇಡೀ ಪಯಣದ ಸಾರ ಅಡಗಿದೆ.